ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಫ್ರೆಂಡ್ಸ್, ನಾನಿವತ್ತು ಮೊದಲಿಗೆ ವಿಡಿಯೋದಲ್ಲಿ ನಾನು ಹಾಕಿದ್ದೀನಿ ಹಣ ಹೇಗೆ ಬಂತು, ಎಷ್ಟು ಬಂತು, ಅದನ್ನು ನಾನು ಏನು ಮಾಡಿದೆ ಅನ್ನೋದನ್ನು ನಾನಾಗಲೇ ವಿಡಿಯೋದಲ್ಲಿ ಮೊದಲಿಗೆ ಹಾಕಿದ್ದೀನಿ. ಅದರ ವಿಷಯವಾಗಿ ನಾನಿಲ್ಲಿ ಮಾತಾಡ್ತೀನಿ ಫ್ರೆಂಡ್ಸ್. ಹಾಗೆ ಆ ಹಣ ಎಷ್ಟು ಬಂತು, ಹೇಗೆ ಬಂತು ಅನ್ನೋದನ್ನು ನಾನು ಮುಂದೆ ಹೇಳ್ತೀನಿ. ಈಗ ನಾವು ಮೊದಲಿಗೆ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು ಎಷ್ಟು ಟೈಮನ್ನು ಹಾಳು ಮಾಡಿದೆ, ಎಷ್ಟು ನಾವು ಏನೆಲ್ಲ ಮಾಡ್ಕೊತ ಬಂದೆ ಅಂತ ಹೇಳೋದು ಮೊದಲಿನ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ. ಹಣ ಉಳಿತಾಯ, ಗೃಹಿಣಿಯ ಜಾಣತನ ಹಾಗೂ ಜವಾಬ್ದಾರಿ ಅನ್ನೋ ಒಂದು ವಿಡಿಯೋನ ನಾನು ಹಾಕಿದ್ದೀನಿ ಫ್ರೆಂಡ್ಸ್. ಬಹಳ ಯೂಸ್ಫುಲ್ಲಾಗಿದೆ. ಹಾಗೆ ಬಹಳ ಜನ ನೋಡಿ ಲೈಕ್ ಮಾಡಿದ್ದೀರಾ. ಇದೇ ರೀತಿ ಆ ವಿಡಿಯೋನ ನೋಡಿಲ್ಲ ಅಂದರೆ ಯಾರಾದರೂ ಆ ವಿಡಿಯೋನ ನೋಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಅದೇ ರೀತಿ ನಾನು ಇಲ್ಲೂ ಅದನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಎಷ್ಟೋ ಜನ ಹೆಣ್ಣು ಮಕ್ಕಳು ಮನೆಯಲ್ಲಿ ಖಾಲಿ ಟೈಮ್ ಪಾಸ್ ಮಾಡ್ತೀವಿ. ಖಾಲಿ ಟೈಮ್ ಪಾಸ್ ಅಂದರೆ ನಮಗೆ ಬೇಕಾದಷ್ಟು ಕೆಲಸ ಇರ್ತವೆ, ಇಲ್ಲ ಅನ್ನೋಂಗಿಲ್ಲ. ಬೆಳಗ್ಗೆ ಎದ್ದು ನಮ್ಗೆ ಬೇಕಾದಷ್ಟು ಕೆಲಸಗಳನ್ನು ನಾವು ಮಾಡಿಕೊಂಡು, ನಮ್ಮ ಮನೆಯವರು ಮಕ್ಕಳು ಹೊರಗೆ ಹೋದ ತಕ್ಷಣ ನಾವು ಏನು ಮಾಡ್ತೀವಿ, ಖಾಲಿ ಟೈಮ್ ಪಾಸ್ ಅಂದರೆ ಫೋನ್ ನೋಡ್ತಾ ಕುಂದ್ರೋದು, ಇಲ್ಲ ರೆಸ್ಟು. ಅದೊಂದು ನಮಗೇನು ಅದೊಂಥರ ರೆಸ್ಟ್ ಅನ್ನೋದೊಂದು ಒಂದು ರೆಸ್ಟ್ ಬೇಕು ಅಂತೀವಿ. ಅದು ಯಾಕಂತ ಗೊತ್ತಿಲ್ಲ ನನಗೆ. ನಾನು ಮೊದಲು ಅದನ್ನೇ ಮಾಡಿದವಳೇನೆ, ಮಾಡಿಲ್ಲ ಅಂತ ಹೇಳಲ್ಲ. ನಾವು ಮನೆ ಕೆಲಸ ಮಾಡ್ತೀವಿ, ಫೋನ್ ನೋಡ್ಕೊತ ಕುಂದಿರ್ತೀವಿ, ಟಿ ವಿ ನೋಡ್ತೀವಿ, ಅಲ್ಲೇ ಎಷ್ಟೋ ಸಮಯ ನಮ್ದು ಹಾಳಾಗ್ಬಿಡ್ತೈತಿ. ದಯವಿಟ್ಟು ಆ ಕೆಲಸನ ಮಾಡೋಕ್ಕೆ ಹೋಗಬೇಡಿ. ಮನೆ ಕೆಲಸ ಮಾಡ್ಕೊಂಡು ಆದ ನಂತರ ನಾನೀಗ ಹೊರಗೆ ಎಷ್ಟೋ ಜನ ಹೆಣ್ಮಕ್ಳು, ಬೇಕಾದಷ್ಟು ಜನ ಹೆಣ್ಮಕ್ಳು ಹೊರಗೆ ಹೋಗ್ತಾರೆ ಫ್ರೆಂಡ್ಸ್. ಹೊರಗೆ ಹೋದವರೆಲ್ಲ ರೆಸ್ಟ್ ಮಾಡ್ತಾರೆ. ಹೊರಗೆ ಹೋಗಿ ಕೆಲಸ ಮಾಡೋಕ್ಕೆ ಹೋಗ್ತಾರಲ್ಲ, ಅವರೆಲ್ಲ ರೆಸ್ಟ್ ಮಾಡ್ತಾರೆ. ಅವರು ಬೆಳಗ್ಗೆ ಬೇಗನೆ ಎದ್ದಿರ್ತಾರೆ, ಬೇಗ ಕೆಲಸ ಮಾಡ್ಕೊಂಡಿರ್ತಾರೆ. ಕೆಲಸ ಮಾಡಿಕೊಂಡು ಬಾಕ್ಸ್ ಎಲ್ಲ ತೊಗೊಂಡು ಮನೆಯವ್ರಿಗೆ ಅಡುಗೆ ಮಾಡಿಟ್ಟು ತಮ್ಮ ಬಾಕ್ಸನ್ನು ತೊಗೊಂಡು ತಾವು ಡ್ಯೂಟಿಗೆ ಹೋಗ್ತಾರೆ. ಅವರು ಏನಾದರೂ ಅಲ್ಲಿ ರೆಸ್ಟ್ ಮಾಡೋಕ್ಕಾಗತ್ತೆ ಅವ್ರಿಗೆ? ಇಲ್ಲ. ಮತ್ತು ಸಂಜೆ ಬಂದ ಮೇಲೇ ಮತ್ತೆ ಅವ್ರ ಕೆಲಸ ಮುಗಿಸ್ಕೊಂಡು ಅವರು ರೆಸ್ಟ್ ಮಾಡೋಕ್ಕಾಗತ್ತೆ. ಹಾಗೆ ನಾವು ಮನೇಲಿ ಇಲ್ಲ, ನಾವು ಹೊರಗೆ ಹೋಗಿದ್ದೀವಿ ಅನ್ನೋ ಒಂದು ಭಾವನೆನ ನಾವು ಇಟ್ಕೊಳ್ಳೋಣ. ಮನೆ ಕೆಲಸನೂ ಮಾಡ್ಕೊಳ್ಳೋಣ. ಮನೆ ಕೆಲಸ, ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು 12 ಗಂಟೆ ಅಂದರೆ ನಮಗೆ ಕೆಲಸ ಎಲ್ಲ ಮುಗಿದೋಗುತ್ತೆ. ನಂತರ ನಮಗೆ ನಾವು ರೆಸ್ಟ್ ಮಾಡಬೇಕು ಅಂತೀವಿ. ಅದೇ ರೆಸ್ಟ್ ಬಿಡೋಣ. ಬೇರೆ ಯಾವುದಾದ್ರೂ ನಮಗೆ ಒಂದು ಕೆಲಸದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋಣ. ಈ ಬೇಕಾದಷ್ಟು ಮನೇಲಿ ಹೆಣ್ಮಕ್ಳು ಟೇಲರಿಂಗ್ ಮಾಡ್ತಾರೆ, ಆಮೇಲೆ ಆರಿ ವರ್ಕು, ಆಮೇಲೆ ಕುಚ್ಚು ಹಾಕೋದು, ಎಷ್ಟೆಲ್ಲ ಕೆಲಸಗಳನ್ನು ಮಾಡ್ತಾರೆ. ನೀವು ಯಾವುದಾದ್ರೂ ಒಂದು ನಿಮಗೆ ಯಾವುದು ಇಷ್ಟನೋ ಆ ಕೆಲಸವನ್ನು ನಾವು ಇಷ್ಟಪಟ್ಟು ಮಾಡೋಣ. ನಾನೀಗ ನೋಡ್ರಿ, ಖಾಲಿ ಕೂತ್ಕೊಂಡಿದ್ದೆ ಅಂದರೆ ಆ ಹಣವನ್ನು ನಾನು ಗಳಿಸೋಕ್ಕಾಗ್ತಿತ್ತಾ? ಇಲ್ಲ. ನಾನು ಖಾಲಿ ಟೈಮ್ ಪಾಸು ಮಲ್ಕೊಂಡು ರೆಸ್ಟ್ ಮಾಡ್ತಿದ್ದೆ, ಮನೇಲಿ ಒಂದೊಂದು ಕೆಲಸ ಮಾಡ್ಕೊತಿದ್ದೆ, ಮತ್ತು ಫೋನಲ್ಲಿ ಮಾತಾಡ್ತಾ ಟೈಮ್ ಪಾಸ್ ಮಾಡ್ತಿದ್ದೆ. ಅದೇ ನನ್ನ ಅಕ್ಕ ತಂಗಿಯರಿಗೆ ನಾನು ಹೇಳುವುದು, ಗೃಹಿಣಿಯರಿಗೆ ಹೇಳುವುದು, ಇದು ಒಂದು ಕಿವಿ ಮಾತು ಫ್ರೆಂಡ್ಸ್. ದಯವಿಟ್ಟು ನಾನು ಇಷ್ಟು ದಿನ ಟೈಮ್ ಪಾಸ್ ಮಾಡ್ಕೊತ ಬಂದೀನಿ. ಆ ಟೈಮಿನ ಬೆಲೆ ಏನು ಅಂತ ನನಗೀಗ ಗೊತ್ತಾಗಿದೆ. ನಾನು ಮೊದಲಿಂದನೇ ಇಷ್ಟು ಚೆನ್ನಾಗಿ ಕೆಲಸ ಮಾಡ್ಕೊತ ಬಂದಿದ್ದೆ ಅಂದರೆ ಬೇಕಾದಷ್ಟು ಹಣವನ್ನು ನಾನು ಗಳಿಸಿದ್ದೆ ಫ್ರೆಂಡ್ಸ್. ಸ್ವಲ್ಪನೇ. ಈಗ ನಾನು ಎಷ್ಟು ಈ ಹಣ ಎಷ್ಟಿದೆ ಅಂತ ಗೊತ್ತಾ ನಿಮಗೆ? ನಾನು ಗಳಿಸಿರೋ ಹಣ ಸರಿ ಸುಮಾರು 15 ದಿನಕ್ಕೆ ನಾನು 5,000 ರೂಪಾಯಿಯನ್ನು 15 ದಿನದಲ್ಲಿ 11 ಸೀರೆ ನಾನು ಕುಚ್ಚು ಹಾಕಿದ್ದೀನಿ ಫ್ರೆಂಡ್ಸ್. 11 ಸೀರೆ ಕುಚ್ಚು ಹಾಕಿದರೆ ನಾನು 5,000 ರೂಪಾಯಿ ನಾನಿಲ್ಲಿ ಸಂಪಾದನೆಯನ್ನು ಮಾಡಿದ್ದೀನಿ. ಬೇರೆಯವ್ರಿಗೆ ಅನ್ಕೋಬೋದು 5,000 ರೂಪಾಯಿ ಸಣ್ಣ ಅಮೌಂಟು ಅಂತ ಅನ್ಕೋಬೋದು, ಆದರೆ ನನಗೆ 5,000 ರೂಪಾಯಿ ಇದು ಕಷ್ಟಪಟ್ಟು ನಾನು ದುಡ್ದಿರೋ ಹಣ. ನನಗೆ ಬಹಳ ಖುಷಿ ಐತೆ. ನನಗೆ ಇದು 5,000 ರೂಪಾಯಿ ನನಗೆ ದೊಡ್ಡದು. ಕೈ ನೋವು, ಕಾಲು ನೋವು ಬಂದೇ ಬರುತ್ತೆ, ಯಾರಿಗಾದರೂ ಬರುತ್ತೆ. ಮನುಷ್ಯ ಅಂದಮೇಲೆ ಅದು ಸಹಜವಾಗಿ ನಮಗೆ ಬಂದೇ ಬರುತ್ತೆ. ಆ ಕೆಲಸ ಮಾಡೋವಾಗ ಅದ್ರ ಕಡೆ ಗಮನ ಕೊಡದೆ ನಾವು ಕೆಲಸ ಮಾಡಿದರೆ ನಮ್ಮ ಕೆಲಸನೂ ನಾವು ಮಾಡಿ ಮುಗಿಸ್ತೀವಿ. ಹಾಗೆ ನಾವು ಹಣನೂ ಸಂಪಾದನೆ ಮಾಡ್ತೀವಿ. ನಿಮ್ಮ ಹತ್ರ ನಾನು ಹೇಳ್ಕೊಳೋದು ಒಂದೇ, ದಯವಿಟ್ಟು ಯಾರು ಇಷ್ಟು ದಿನ ಎಷ್ಟೋ ಟೈಮ್ ಪಾಸ್ ಮಾಡಿಬಿಟ್ಟಿದ್ದೀವಿ ನಾವು, ಇನ್ಮೇಲೆ ಟೈಮ್ ಪಾಸ್ ಮಾಡೋದು ಬೇಡ. ಇನ್ನು ಮುಂದೆ ನಮಗೋಸ್ಕರ ನಮ್ಮ ಕೆಲಸ ಮಾಡ್ಕೊಳ್ಳೋಣ. ಮುಂದೆ ರೆಸ್ಟ್ ಮಾಡೋದು ಇದ್ದೇ ಇದೆ. ನಮ್ಮ ಕೆಲಸ ಮಾಡ್ಕೊಳ್ಳೋಣ. ಕೆಲಸ ಮಾಡಿಕೊಂಡು ಯಾವುದಾದ್ರೂ ಒಂದು ಕೆಲಸದಲ್ಲಿ ನಮ್ಮನ್ನು ನಾವು ಮಾಡ್ಕೊಳ್ಳೋಣ. ಬೇರೆ ಎಲ್ಲ 108 ವಿಚಾರಗಳು ಬರ್ತಾವೆ, ಅವು ಯಾವ ತಲೆಗೆ ಬರೋದಿಲ್ಲ. ನಾವು ಯಾವುದಾದ್ರೂ ಕೆಲಸ ಮಾಡ್ಕೊತ ಕೂತ್ಕೊಂಡ್ರೆ ಯಾವ ವಿಚಾರನೂ ನಮ್ಮ ತಲೆಗೆ ಬರೋದಿಲ್ಲ. ನಮ್ಮ ಕೆಲಸದಲ್ಲಿ ನಾವು ಮಗ್ನರಾಗಿರ್ತೀವಿ ಫ್ರೆಂಡ್ಸ್. ನೀವು ಇದೊಂದು ಚಿಕ್ಕ ಪ್ರಯತ್ನವನ್ನು ಮಾಡಿ, ಟೇಲರಿಂಗ್ ಆಗಲಿ, ಕುಚ್ಚು ಹಾಕೋದಾಗಲಿ, ಆಮೇಲೆ ಆರಿ ವರ್ಕ್ ಮಾಡೋದಾಗಲಿ, ಯಾವುದಾದ್ರೂ ಒಂದು ಕೆಲಸದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ. ನಿಮ್ಮ ಸಂಪಾದನೆಯನ್ನು ನೀವು ಮಾಡಿರಿ. ಮನೆಯವ್ರನ್ನ ಕೇಳ್ತೀವಿ, ಅವ್ರು ಇರ್ತಾರೆ, ಕೊಡ್ತಾರೆ ಅಂತ ಹೇಳೋದು. ಆದರೆ ಅವ್ರ ಹತ್ರನೇ ಎಲ್ಲದಕ್ಕೂ ಕೈ ಚಾಚೋದ್ರ ಬದಲು ನಮ್ಮ ಹತ್ರ ಇದ್ದಾಗ ನಮ್ಗೆ ಯಾವುದಕ್ಕೆ ಬೇಕು ನಾವು ಅದನ್ನು ಬಳಸ್ಕೋಬೋದು. ಇಷ್ಟು ಹೇಳೋಕ್ಕೆ ನಿಮಗೆ ನಾನು ಇಷ್ಟಪಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ಬಾಯ್.